ತಾಲೂಕಿನ ಐನಂ ವೀರಾಪುರ ಗ್ರಾಮದಲ್ಲಿ ಅಂತರಜಾತಿ ವಿವಾಹದ ಹಿನ್ನೆಲೆಯಿಂದ 7 ತಿಂಗಳ ಗರ್ಭಿಣಿ ಮಗಳನ್ನೇ ಆಕೆಯ ತಂದೆ ಭೀಕರವಾಗಿ ಕೊಲೆ ಮಾಡಿದ ಘಟನೆಯನ್ನು ಡಿಎಸ್ಎಸ್ ಸಂಘಟನೆ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗುರುಮೂರ್ತಿ, ಕೊಲೆಯಾದ ಯುವತಿಯ ಗಂಡನ ಕುಟುಂಬಕ್ಕೆ ಸೂಕ್ತ ಭದ್ರತೆ ಒದಗಿಸಬೇಕು ಒತ್ತಾಯಿಸಿದ್ದಾರೆ. ಕೊಲೆ ಪ್ರಕರಣ ಖಂಡಿಸಿ ಡಿಎಸ್ಎಸ್ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಮಾತನಾಡಿ, ಸ್ವಾತಂತ್ರ್ಯ ಬಂದು 70 ವರ್ಷಗಳಾದರೂ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇನ್ನೂ ಹೋಗಿಲ್ಲ ಎನ್ನುವುದಕ್ಕೆ ಐನಂ ವೀರಾಪುರ ಮರ್ಯಾದೆ ಹತ್ಯೆ ಸಾಕ್ಷಿಯಾಗಿದೆ. ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ದೇಶದಲ್ಲಿ ಜಾತಿ ವ್ಯವಸ್ಥೆಯೇ ಇಲ್ಲ ಎಂದು ಆರ್ಎಸ್ಎಸ್ನ ಮೋಹನ್ ಭಾಗವತ್ ಹೇಳಿಕೆ ನೀಡುತ್ತಿರುವ ಸಂದರ್ಭದಲ್ಲಿ ಇನಾಂಪುರದಂತಹ ಘೋರ ಜಾತಿಯ ಕೊಲೆ ಘಟನೆಗಳು ನಡೆಯುತ್ತಲೇ ಇವೆ. ಈ ಬಗ್ಗೆ ಮೋಹನ್ ಭಾಗವತ್ ಸೇರಿ ಮಠ ಮಾನ್ಯದ ಸ್ವಾಮೀಜಿಗಳು ಮಾತನಾಡಬೇಕಿದೆ ಎಂದು ಆಗ್ರಹಿಸಿದ್ದಾರೆ. ಹುಬ್ಳಿ ತಾಲೂಕಿನಲ್ಲಿ ಐನಂ ವೀರಾಪುರ ಎಂತಕ್ಕಂಥ ಗ್ರಾಮದಲ್ಲಿ ಮಾನ್ಯ ಪಾಟೀಲ್ ಎಂತಕ್ಕಂತಹ ಒಂದು ಹೆಣ್ಣು ಮಗಳನ್ನು ಅತ್ಯಂತ ಭೀಕರವಾಗಿ ಬರ್ಬರವಾಗಿ ಅವರ ಸ್ವಂತ ತಂದೆಯೇ ಕೊಲೆ ಮಾಡಿರುವ ಕೃತ್ಯವನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಈ ದೇಶಕ್ಕೆ ನಾಗರಿಕತೆ ಬಂದು 3-4 ಸಾವಿರ ವರ್ಷಗಳಾದವು ಅಂತ ಹೇಳ್ತಾರೆ. ಆದರೆ 4,000 ವರ್ಷಗಳು ಕಳೆದರೂ ಕೂಡ ಈ ದೇಶದಲ್ಲಿ ಕೆಲವರಿಗೆ ನಾಗರಿಕತೆ ಅನ್ನೋದನ್ನೇ ಗೊತ್ತಿಲ್ಲ ಮತ್ತು ಕಲ್ತಿಲ್ಲ. ಈ ಮಾನ್ಯ ಪಾಟೀಲು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹೆಣ್ಣುಮಗಳು. ಈ ವಿವೇಕಾನಂದ ದೊಡ್ಡಮನಿ ಅಂತಕ್ಕಂಥವರು ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯಕ್ಕೆ ಸೇರಿದಂಥವರು. ಇವರಿಬ್ಬರೂ ಕೂಡ ಓದಬೇಕಾದ್ರೆ ಈ ಪ್ರೀತಿಯನ್ನು ಮಾಡಿ ಇಬ್ಬರೂ ಕೂಡ ಮದುವೆಯಾಗಿ ಆ ಊರನ್ನು ಬಿಟ್ಟು ಅವರ ಸಂಬಂಧಿಕರ ಮನೆಯಲ್ಲಿ, ಆ ವಿವೇಕಾನಂದ ದೊಡ್ಡಮನಿಯವರ ಸಂಬಂಧಿಕರ ಮನೆಯಲ್ಲಿ ಅವರು ಇರ್ತಾರೆ. ಇತ್ತೀಚೆಗೆ ತಾನೇ ಅವರು ಐನಂ ವೀರಾಪುರ ಗ್ರಾಮಕ್ಕೆ ಬಂದಿರತಕ್ಕಂಥ ವಿಷಯವನ್ನು ತಿಳ್ಕೊಂಡಂತಹ ಮಾನ್ಯ ಪಾಟೀಲ್ರವರ ತಂದೆ, ಅವರ ಮಗ, ಅವರ ಅಣ್ಣ ತಮ್ಮಂದಿರೆಲ್ಲ ಸೇರಿ ಈ ಒಂದು ಹೀನ ಕೃತ್ಯವನ್ನು ಮಾಡಿದರು. ಇತ್ತೀಚೆಗೆ ಮೋಹನ್ ಭಾಗವತ್ರವರು ಬೆಂಗಳೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಜಾತಿಗಳಿಲ್ಲ, ನಿಜವಾಗಿಯೂ ಕೂಡ ಜಾತೀಯತೆ ಇಲ್ಲ, ಜಾತಿ ಕುರಿತ ಗೊಂದಲ ಮಾತ್ರ ಇದೆ, ಅದನ್ನು ರಾಜಕೀಯ ಲಾಭಕ್ಕಾಗಿ ಸೃಷ್ಟಿಸಲಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಸೊ ಇವರು ಹೇಳಿರ್ತಕ್ಕಂಥ ಮಾತಿಗೂ ಈ ಕೊಲೆಗೂ ಎಲ್ಲೋ ಒಂದು ಕಡೆ ಪ್ರಚೋದನೆಯನ್ನು ನೀಡಿದಂಗಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು 21ನೇ ಶತಮಾನದಲ್ಲಿ ನಾವು ಸಾಗ್ತಾ ಇದ್ದೀವಿ. ಇವತ್ತು ಈ ಒಂದು ಜಾತೀಯತೆ ಎಷ್ಟೊಂದು ಕ್ರೂರವಾಗಿದೆ, ಆಳವಾಗಿದೆ ಅಂತ ಯೋಚನೆ ಮಾಡಿದರೆ ನಿಜವಾಗ್ಲೂ ಕೂಡ ಭಯ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಇತ್ತೀಚೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದ್ರೂ ಕೂಡ, ಸಂವಿಧಾನ ಜಾರಿಯಾಗಿ 75 ವರ್ಷಗಳಾದರೂ ಕೂಡ ಈ RSSನವರು ಸಂವಿಧಾನವನ್ನೇ ಒಪ್ಪಿರಲಿಲ್ಲ. ಆದರೆ ಇತ್ತೀಚೆಗೆ ರಾಜಕೀಯ ಲಾಭಕ್ಕೋಸ್ಕರ ಇವರು ಅಂಬೇಡ್ಕರ್ರನ್ನ ಗುಣಗಾನವನ್ನು ಮಾಡ್ತಕ್ಕಂಥದ್ದು, ಮತ್ತು ಸಂವಿಧಾನವೇ ನಮ್ಮ ಪರಮ ಗ್ರಂಥ ಅಂತ ಹೇಳ್ತಕ್ಕಂಥದ್ದನ್ನು ಗಮನಿಸಿದರೆ ನಿಜಕ್ಕೂ ಕೂಡ ಇವರು ಅಂತರಾಳದಲ್ಲಿ ಇವರು ವಿಷವನ್ನೇ ತುಂಬಿಕೊಂಡಿದ್ದಾರೆ. ಆದರೆ ಮೇಲ್ನೋಟದಲ್ಲಿ ಈ ಓಟಿಗೋಸ್ಕರ ಅಂಬೇಡ್ಕರ್ನ ಇವರು ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಕುಂಭಮೇಳದಲ್ಲಿ ಅನೇಕ ಜನ ಸ್ವಾಮೀಜಿಗಳೆಲ್ಲ ಸೇರಿ ನಾವು 501 ಪುಟಗಳ ಸಂವಿಧಾನವನ್ನು ನಾವು ಬರೆದಿದ್ದೀವಿ, ಶೀಘ್ರದಲ್ಲೇ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದರು. ಸೊ ಇದು ಎಲ್ಲ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ,
ಇದು ಭಾರತದ ಸರ್ವ ಜಾತಿ ಮತ್ತು ಧರ್ಮಗಳ ಸಂಸ್ಕೃತಿ ಮತ್ತು ಭಾಷೆಗಳ ಸೆಕ್ಯುಲರ್ ಸಂವಿಧಾನವನ್ನು ನಾಶ ಮಾಡಿ ಈ ದೇಶದ ಮೇಲೆ ಧಾರ್ಮಿಕ ಸರ್ವಾಧಿಕಾರವನ್ನು ಹೇರ್ತಕ್ಕಂಥ ಒಂದು ಸಂಚು